ಮಂಗ್ಲಿಯ ಮಂಗಾಟವು ನಶೆಯ ಅಮಲು. ವಿಶೇಷ ಕಾರ್ಯಕ್ರಮ ಸ್ವಾಗತ. ನಾನು ನಿಮ್ಮ ಕಿರಣ್ ಚಿಟ್ಟಿ. చేయను నా డ్యూటీకి అడ్డం తెలకండి మీరు ಖ್ಯಾತ ಗಾಯಕಿ ಮಂಗ್ಲಿ ಬರ್ತ್ಡೇ ಪಾರ್ಟಿ ಮೇಲೆ ಪೊಲೀಸರು ದಾಳಿ ಮಾಡಿ ಶಾಕ್ ನೀಡಿದ್ದಾರೆ. ತೆಲಂಗಾಣದ ರಂಗಾರೆಡ್ಡಿ ಜಿಲ್ಲೆಯ ಚೆವೆಲ್ಲ ತಾಲೂಕಿನ ಯರ್ಲಾಪಲ್ಲಿಯಲ್ಲಿನ ರೆಸಾರ್ಟ್ನಲ್ಲಿ ಪಾರ್ಟಿ ಆಯೋಜನೆ ಮಾಡಲಾಗಿತ್ತು. ಈ ವೇಳೆ ಗಾಂಜಾ ವಿದೇಶಿ ಮಧ್ಯೆ ಪತ್ತೆಯಾಗಿದೆ. ಪಾರ್ಟಿಯಲ್ಲಿ ಭಾಗಿಯಾಗಿದ್ದ ಹಲವರನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ವೈದ್ಯಕೀಯ ಪರೀಕ್ಷೆ ವೇಳೆ ಹಲವರು ಮಾದಕ ದ್ರವ್ಯ ಸೇವಿಸಿರೋದು ಪತ್ತೆಯಾಗಿರುತ್ತದೆ. ಪಾರ್ಟಿ ವೇಳೆ ಮಂಗ್ಲಿ ಪೊಲೀಸರಿಗೆ ಆವಾಜ್ ಹಾಕಿದ್ದಾರೆ. ವಿಡಿಯೋ ಚಿತ್ರೀಕರಣ ಮಾಡದಂತೆ ಪೊಲೀಸರಿಗೆ ಮಂಗ್ಲಿ ಆವಾಜ್ ಹಾಕಿರೋ ವಿಡಿಯೋ ವೈರಲ್ ಆಗಿದೆ. ನನಗೊಂದು ಅರ್ಥ ಆಗ್ತಿಲ್ಲಪ್ಪ. ಅಂದರೆ ನಿಮಗೆ ಜನಬಲ, ಹಣಬಲ ಅಥವಾ ದೊಡ್ಡ ದೊಡ್ಡವರ ರಾಜಕೀಯ ಬೆಂಬಲ ಎಲ್ಲ ಇದೆ ಅಂದರೆ ನೀವು ಯಾರಿಗೆ ಬೇಕಾದರೂ ಆವಾಜ್ ಹಾಕ್ಬೋದು. ಅಂದರೆ ನೀವು ಮಾಡೋವಂಥ ಎಲ್ಲ ಕೆಲಸಗಳು ಸರಿ. ಇದು ನನಗೆ ಹೇಗೆ ಅಂತ ಗೊತ್ತಾಗ್ತಿಲ್ಲ. ಅಂದರೆ ಈಗ ಬೇರೆ ಇದೇನಾದರೂ ತಪ್ಪು ಮಾಡಿದರೆ ಬೇರೆ ಯಾರಾದರೂ ಅವ್ರಿಗೊಂದು ರೂಲ್ಸು. ಹಂಗಾದ್ರೆ ನೀವು ಒಂದು ದೊಡ್ಡ ಮಟ್ಟಿಗೆ ಹೆಸರು ಮಾಡಿದ್ದೀರಿ, ನೀವೊಬ್ಬರು ದೊಡ್ಡ ಫಿಲಮ್ ಇದರಲ್ಲಿದ್ದೀರಿ, ಮತ್ತು ಗಾಯಕಿ ಸಿಂಗರ್ ಅಂತ ಅನ್ನೋ ಒಂದು ವಿಚಾರಕ್ಕೆ ನಿಮಗೆ ಏನಾದರೂ ಕೂಡ ಇದೆ. ಮತ್ತು ನೀವು ಆವಾಜ್ ಆಗ್ತೀರಾ ಅಂತಂದರೆ ನನಗೊಂದು ಅರ್ಥ ಆಗ್ತಿಲ್ಲ. ಅಂತಂದರೆ ಪೊಲೀಸರಿಗೆ ನಿಜವಾಗ್ಲೂ ನಾನು ಹೇಳೋದೇನಂತಂದರೆ, ಪೊಲೀಸರಿಗೆ ಅವರ ಕೆಲಸ ಮಾಡಲು ಬಿಡಿ. ನೀವೆಲ್ಲರೂ ಸೇರ್ಕೊಂಡು ಏನಾಗ್ತಿದ್ದೀರ ಅಂತಂದರೆ, ಈ ರಾಜಕೀಯ ಒತ್ತಡ, ಈ ದೊಡ್ಡವರ ಒಂದಷ್ಟು ಹೆಸರು ಮಾಡ್ಕೊಂಬಿಟ್ಟಿರ್ತೀರಿ, ಒಂದಷ್ಟು ಫ್ಯಾನ್ ಫಾಲೋಯಿಂಗ್ ಇದೆ ಅನ್ನೋ ಒಂದು ಅವತಾರಗಳಿಗೆ ನೀವು ನಿಮ್ಮ ಇಷ್ಟ ಬಂದಂಗೆ ಆಡಿಕೊಂಡು ಪೊಲೀಸವ್ರಿಗೆ ಆವಾಜು ಹಾಕ್ತೀರಿ. ಮತ್ತು ನಿಮ್ಗೇನಾದರೂ ಸಮಸ್ಯೆಗಳಾದಾಗ ಇದೇ ಫ್ಯಾನ್ ಫಾಲೋಯಿಂಗು ಜಾಸ್ತಿ ಆದಾಗಲೂ ಕೂಡ ಅದೇ ಪೊಲೀಸರು ನಿಮ್ಮ ಸೆಕ್ಯೂರಿಟಿ ಬೇಕು. ಸೊ ಅನ್ನೋದಾದರೆ ಅವ್ರಿಗೆ ಆವಾಜ್ ಹಾಕೋದ್ರೆ ಎಷ್ಟು ಸಾನೆ ಸರಿ. ನಾನು ಇದೇ ವಿಚಾರವಾಗಿ ವೀಕ್ಷಕರೇ ಇನ್ನೊಂದು ವಿಚಾರನ ತೆಗೆದುಕೊಳ್ತೀನಿ. ಮೊನ್ನೆ ಒಂದಷ್ಟು ನಮ್ಮ ಬೆಂಗಳೂರಿನಲ್ಲಿ ನಡೆದಂಥ ವಿಚಾರ RCB ವಿಚಾರವಾಗಿ ನಾನು ತೆಗೆದುಕೊಳ್ತೀನಿ. RCB ಏನು ಒಂದು 18 ವರ್ಷದ ನಂತರ, ಸತತವಾಗಿ 18 ವರ್ಷದ ನಂತರ ಆಡಿ RCB ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಗೆದ್ದು ಅವರು ಟ್ರೋಫಿ ಗೆದ್ದುಕೊಂಡು ಬೆಂಗಳೂರಿಗೆ ಮರಳಿ ಬಂದಾಗ ನಮ್ಮ ಏನು ರಾಜ್ಯ ಸರ್ಕಾರ ಏಕಾಏಕಿ ಅವ್ರಿಗೆ ಏನು ಮೊದಲೇ ಪ್ಲ್ಯಾನಿಂಗ್ ಇಲ್ದೇ ಒಂದು ಇದನ್ನು ಅರೇಂಜ್ ಮಾಡ್ಕೊಂಡ್ಬಿಡ್ತಾರೆ ಪ್ರೋಗ್ರಾಮ್. ಏನು ನೂಕು ನುಗ್ಲು ಲಕ್ಷಾನುಗಟ್ಟಲೆ ಜನ ಸೇರಿದ್ರು, 11 ಜನ ಅದರಲ್ಲಿ ಸತ್ತೋದ್ರು. ನಾನು ಕೇಳೋದು 11 ಜನಕ್ಕೆ ಯಾರು ಹೊಣೆ ಯಾರು? ಓಕೆ, ಇದೆಲ್ಲ ಆಯಿತು. ಏಕಾಏಕಿ ನೀವೇನು ಮಾಡ್ತೀರಿ, ಕಮಿಷನರ್ನ ಸೇರಿದಂತೆ ಇನ್ನೊಂದಷ್ಟು ಪೊಲೀಸವ್ರನ್ನ ಅಮಾನತು ಮಾಡ್ತೀರಿ. ನಾನು ರಾಜ್ಯ ಸರ್ಕಾರಕ್ಕೆ ನಾನು ಮೊದಲನೇ ಕ್ವಶನ್ ಕೇಳ್ತೀನಿ. ಅಂದರೆ ನಿಮ್ಮ ಫಸ್ಟೇ ಪ್ಲ್ಯಾನಿಂಗ್ನಲ್ಲಿ ಕರೆಕ್ಟಾಗಿ ಇದ್ದಿದೆ, ಆದರೆ ಪ್ಲ್ಯಾನಿಂಗ್ ಮಾಡಿ ನೀವು ನೀಟಾಗಿ ಒಂದು ಪ್ರೋಗ್ರಾಮ್ನ ಅರೇಂಜ್ ಮಾಡಿದರೆ ಸೊ ಇದೆಲ್ಲ ಸಮಸ್ಯೆ ಆಗ್ತಿರ್ಲಿಲ್ಲ. ಏಕಾಏಕಿ ಮಾಡಿದಾಗೆಲ್ಲ ಪೊಲೀಸ್ನವ್ರು ಕೂಡ ಏನು ಮಾಡ್ತಾರೆ, ಈ ಕಡೆ ನೀವು ನಿಮ್ಮ ಮಕ್ಕಳುಗಳು, ನಿಮ್ಮ ಮೊಮ್ಮಕ್ಕಳುಗಳು ಎಲ್ಲರೂ ಬರಬೇಕು, ಅವ್ರಿಗೆಲ್ಲ ಸೆಕ್ಯೂರಿಟಿಗಳು ಕೊಡಬೇಕು, ಆದರೂ ಜನಗಳನ್ನ ತಡಿಬೇಕು. ಇದು ಯಾವುದ್ರಿ ಲೆಕ್ಕಾಚಾರ? ಸೊ ಅಂದರೆ ನಿಮಗೆ ಸರ್ಕಾರ ಇದೆ ಅಂತಂದರೆ ನೀವೇನು ಬೇಕಾದರೂ ನೀವು ತೆಗೆದುಕೊಳ್ಬೋದು ಅಂತನಾ? ಅಂದರೆ ನಿಮ್ಗೆ ಅಧಿಕಾರ ಇದೆ ಅಂತಂದರೆ ಜನ ಬೆಂಬಲ, ಹಣ ಬೆಂಬಲ, ರಾಜ್ಯ ಅಧಿಕಾರ ಬೆಂಬಲ ಎಲ್ಲ ಐತೆ ಅಂತಂದರೆ ನೀವು ಹೆಂಗೆ ಬೇಕಾದ್ರೂ ಇದು ಮಾಡ್ಕೊಬೋದು. ಈಗ ನಾನು ಪೊಲೀಸ್ ಪರವಾಗಿ ನಿಲ್ತಕ್ಕಂಥದ್ದು ಒಂದು ವಿಚಾರವಾಗಿ ನಾನು ಹೇಳ್ತೀನಿ. ಅಂದರೆ ಈಗ ಅವರು ಅಮಾನತು ಮಾಡಿದ್ರೆ ಯಾವ ವಿಚಾರವಾಗಿ ನೀವು ಅಮಾನತು ಮಾಡ್ತೀರಿ? ಅಂದರೆ ಈಗ ನಿಮ್ಮ ತಪ್ಪು ಕೂಡ ಇದೆಯಲ್ಲ. ಹಂಗಾರೆ ಮಾನ್ಯ ಗೃಹ ಸಚಿವರು ಅವರು ಅಮಾನತಾಗಲಿ ಅಲ್ವಾ, ಅವರು ರಾಜೀನಾಮೆ ಕೊಡಲಿಲ್ವಾ? ಅಂದರೆ ಈಗ ಇವಾಗ ಗೃಹ ಮಂತ್ರಿಗಳು ಅವರು ಕೂಡ ಇದಕ್ಕೆ ಇದಲ್ವಾ, ಪೊಲೀಸ್ನವರ ಹೆಡ್ಡು ತಲೆ. ಸೊ ಅಂದರೆ ನಾನು ಇಲ್ಲೂ ಕೂಡ ಮಂಗ್ಲಿ ವಿಚಾರವಾಗಿ ನಾನು ಅದನ್ನೇ ಹೇಳ್ತೀನಿ. ಅಂದರೆ ನಿಮಗೆಲ್ಲ ಜನ ಬೆಂಬಲ, ಹಣ ಬೆಂಬಲ ಎಲ್ಲ ಐತೆ ಅಂತಂದಾಗಲಿ ನೀವೇನು ಬೇಕಾದ್ರೂ ಮಾಡ್ಬೋದು. ನಿಮಗೆ ಇಷ್ಟೆಲ್ಲ ತಿಳುವಳಿಕೆ ಇರತಕ್ಕಂಥವ್ರು ಪೊಲೀಸರ ಆವಾಜ್ ಹಾಕೋದಕ್ಕಿಂತ ಮುಂಚೆ ನಿಮಗೆ ಪೊಲೀಸರಿಂದ ಒಂದು ಪರ್ಮಿಷನ್ ತೆಗೆದುಕೊಳ್ಬೇಕು ಅನ್ನೋ ನಿಮಗೆ ಕಾಮನ್ ಸೆನ್ಸ್ ಇರಲಿಲ್ವಾ? ಹೇಗೆ ನೀವು ಮಾಡ್ತೀರಿ? ಪಬ್ಲಿಕ್ ಪ್ಲೇಸ್ನಲ್ಲಿ ಇರ್ತಕ್ಕಂಥ ಒಂದು ಇದರಲ್ಲಿ ನೀವು ಮದ್ಯ ಸೇವನೆ ಹಾಗೂ ಜೋರಾಗಿ ಸೌಂಡ್ ಕೊಟ್ಕೊಂಡು ನೀವು ಎಂಜಾಯ್ ಮಾಡ್ತೀರಿ, ಮಾಡಿ, ತಪ್ಪಲ್ಲ, ನಿಮ್ಮ ಪರ್ಸ್ನಲ್ ಅದು. ಆದರೆ ಅಲ್ಲಿ ಸಿಕ್ಕಿರ್ತಕ್ಕಂಥದ್ದು ಮಾದಕ ದ್ರವ್ಯ, ಗಾಂಜಾ, ಇದೆಲ್ಲ ಹೇಗೆ ಏನಂತ ಇದು ಮಾಡ್ತೀರಿ? ಅಂದರೆ ಇದು ಎಷ್ಟು ತಾನೇ ಸರಿ? ಓಕೆ, ಮುಂದೆ ನೋಡೋಣ. ಹೀಗಾಗಿ ಅವರ ಮೇಲೆ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಆರೋಪ ಕೇಳಿ ಬಂದಿದೆ. ಅಸಲಿಗೆ ಈ ಮಂಗ್ಲಿ ಯಾರು? ಈಕೆಯ ನಿಜವಾದ ಹೆಸರೇನು? ಈಕೆಯ ಹಿನ್ನೆಲೆ ಏನು? ಬನ್ನಿ ನೋಡೋಣ ವೀಕ್ಷಕರೇ. చేయను నా డ్యూటీకి అడ్డం తెలకండి మీరు
ನಿಮಗೆಲ್ಲ ತಿಳಿದೇ ಇದೆ, ದರ್ಶನ್ ನಟನೆಯ ರಾಬರ್ಟ್ ಸಿನಿಮಾ ಕನ್ನಡದಲ್ಲಿ ಹಿಟ್ ಎನಿಸ್ಕೊಂಡಿತ್ತು. ಒಂದು ದೊಡ್ಡ ಮಟ್ಟಕ್ಕೆ ರಾಬರ್ಟ್ ಸಿನಿಮಾ, ದರ್ಶನ್ ಸಿನಿಮಾ ಅಂತಂದರೆ ಒಂದಷ್ಟು ರಾಜ್ಯದಲ್ಲಿ ಅವ್ರದ್ದೇ ಒಂದು ಫ್ಯಾನ್ ಬೇಸ್ ಚೆನ್ನಾಗಿದೆ, ಫ್ಯಾನ್ ಫಾಲೋಯಿಂಗ್ ಚೆನ್ನಾಗಿದೆ. ಸೊ ಅವರ ಸಿನಿಮಾನ ಒಂದಷ್ಟು ದೊಡ್ಡ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತಾರೆ. ಹಾಗೆ ಸಿನಿಮಾ ಕೂಡ ಚೆನ್ನಾಗಿ ಇದೆ ಅಂತ ಕೇಳ್ಪಟ್ಟೆ ನಾನು. ಸೊ ಓಕೆ, ಅದೇ ರೀತಿಯಲ್ಲಿ ಏನಂತಾರೆ, ಆ ಒಂದು ಸಿನಿಮಾದಲ್ಲಿ ಆಂಧ್ರ ತೆಲಂಗಾಣದಲ್ಲಿಯೂ ಸಿನಿಮಾ ಭರ್ಜರಿ ಕಲೆಕ್ಷನ್ ಮಾಡಿತ್ತು. ಅದಕ್ಕೆ ಮುಖ್ಯ ಕಾರಣ ಗಾಯಕಿ ಮಂಗ್ಲಿಯ ಒಂದು ಹಾಡು. ಯಾವ ಹಾಡು? ರಾಬರ್ಟ್ ಸಿನಿಮಾದ ತೆಲುಗು ಆವೃತ್ತಿಗೆ ಮಂಗ್ಲಿ ಹಾಡಿದ್ದ ಕಣ್ಣೇ ಅದರಿಂದಿ ಹಾಡು ಭಾರಿ ವೈರಲ್ ಆಗಿತ್ತು. ಆ ಒಂದು ಹಾಡಿಗಾಗಿ ಸಿನಿಮಾ ನೋಡಿದವರು ಅದೊಂದೇ ಅಲ್ಲ, ಗಾಯಕಿ ಮಂಗ್ಲಿ ಹಾಡಿರುವ ಹಲವಾರು ಹಾಡುಗಳು ಭಾರಿ ವೈರಲ್ ಆಗಿವೆ. ದಕ್ಷಿಣ ಭಾರತದ ಬಲು ಬೇಡಿಕೆಯ ಮತ್ತು ದುಬಾರಿ ಗಾಯಕಿಯಲ್ಲಿ ಮಂಗ್ಲಿ ಸಹ ಒಬ್ಬರು. ಅಂದರೆ ನಿಮ್ಗೆ ನೋಡಿ, ಒಂದು ಏಕಾಏಕಿ ನಿಮ್ಗೊಂದು ಚಾನ್ಸ್ ಸಿಗುತ್ತೆ, ಚಾನ್ಸ್ ಸಿಕ್ಕಿ ಒಂದಷ್ಟು ನಿಮಗೆ ದೊಡ್ಡ ಮಟ್ಟಿಗೆ ಹೆಸರು ಮಾಡಿಕೊಡುತ್ತೆ. ಅದೇ ರೀತಿಯಲ್ಲಿ ಇನ್ನೆಂದು ಹಿಂದೆ ತಿರುಗಿ ನೋಡದಿರತಕ್ಕಂಥದ್ದು ಜನಗಳು ಕೂಡ ನಿಮ್ಮನ್ನು ಬೆಂಬಲ ನೀಡಿ ಒಂದಷ್ಟು ದೊಡ್ಡ ಮಟ್ಟಿಗೆ ಬೆಳೆಸಿರ್ತಾರೆ. ಸೊ ಅಂದರೆ ನೀವು ದೊಡ್ಡ ಮಟ್ಟಿಗೆ ಬೆಳೆದಿರಿ ಅಂತಂದರೆ ನೀವೇನು ಬೇಕಾದ್ರೂ ಮಾಡ್ಬೋದು ಅನ್ನೋ ವಿಚಾರ ಅಲ್ವಾ? ಓಕೆ, ಈಗ ಅವರ ಮೇಲೆ ಮಾದಕ ವಸ್ತು ಬಳಕೆ ಆರೋಪ ಬಂದಿದೆ. ಇನ್ನೇನು ಮತ್ತೆ ನೀವೆಲ್ಲ ಮಾದಕ ವಸ್ತು ಇದೆಲ್ಲ ತೆಗೆದು ಮಾಡೋದ್ರೆ ಆರೋಪ ಬರ್ತದೆ, ಇನ್ನೇನು ಬರುತ್ತೆ? ಕೊಡಲೇಬೇಕಲ್ವ, ಎಲ್ರಿಗೂ ಒಂದೇ ರೂಲ್ಸ್ ಅಲ್ವಾ? ಸೊ ನೀವಾದ್ರೆ ಏನು ಸ್ಪೆಷಲ್ಲ? ಸೊ ಮಂಗ್ಲಿ ಜನಿಸಿದ್ದು ಬಹಳ ಕಡು ಬಡವ ಹಾಗೂ ಸಮಾಜದ ಮುಖ್ಯವಾಹಿನಿಯಿಂದ ಬಲು ದೂರ ಉಳಿದಿದ್ದ ಕುಟುಂಬದಲ್ಲಿ. ಲಂಬಾಣಿ ಸಮುದಾಯದ ಮಂಗ್ಲಿ ಜನಿಸಿದ್ದು ಆಂಧ್ರದ ಬರಡು ಪ್ರದೇಶ ರಾಯಲಸೀಮೆಯ ಬಸವೇನಪಲ್ಲಿ ಎಂಬ ತಾಂಡದಲ್ಲಿ ಮಂಗ್ಲಿ ಜನಿಸಿರ್ತಕ್ಕಂಥದ್ದು. ಮಂಗ್ಲಿಯ ಮೂಲ ಹೆಸರು ಸತ್ಯವತಿ. ಮಂಗ್ಲಿಯ ಪೋಷಕರು ಅರಣ್ಯ ದೇವತೆಗೆ ಹರಕೆ ಹೊತ್ತುಕೊಂಡ ಬಳಿಕ ಹುಟ್ಟಿದ ಮಗುವಂತೆ ಮಂಗ್ಲಿ. ಅಂದರೆ ನೋಡಿ, ಅವರ ಹಿನ್ನೆಲೆ ಕೂಡ ತೆಗೆದುಕೊಂಡಾಗ ಒಂದು ಕಡು ಬಡತನದಲ್ಲಿ ಹುಟ್ಟಿರ್ತಕ್ಕಂಥದ್ದು ಅವರ ಒಂದು ಗಾಯಕಿಯನ್ನು ಮಂಗ್ಲಿಯವರು. ಅವರು ಕೂಡ ಸಾಮಾನ್ಯವಾಗಿ ಕಡು ಬಡತನದಲ್ಲಿ ಹುಟ್ಟಿರ್ತಕ್ಕಂಥದ್ದು. ಅವರ ಪೋಷಕರು ಒಂದು ರಾಯಲಸೀಮೆ ಅನ್ನೋ ಇದು ಬರಡು ಭೂಮಿಯಲ್ಲಿ ಹುಟ್ಟಿರ್ತಕ್ಕಂಥದ್ದು, ಅವರ ಜೀವನ ಇರ್ತಕ್ಕಂಥದ್ದು. ಅಂಥ ಇದರಲ್ಲಿ ಹುಟ್ಟು ಬಂದು ನೀವು ಈ ಒಂದು ಹಣ ಬೆಂಬಲ ಎಲ್ಲ ಸೇರ್ತಕ್ಕಂಥದ್ದು ಮಾಡಿದಾದ್ಮೇಲೆ, ಹಣ ಎಲ್ಲ ಸೇರಿದ ಆದಮೇಲೆ ಒಂದು ಅಹಂ ಅನ್ನೋದು ಬರ್ತೈತ ಅಂತ ಹೇಗೆ? ನಿಮಗೆಲ್ಲ ಚಿಕ್ಕ ವಯಸ್ಸಿಂದನೇ ನೋಡ್ಕೊಂಬಂದಿರ್ತಾರಲ್ವ ಕಷ್ಟ ಸುಖಗಳನ್ನ. ಸೊ ಅಂದಾದ್ಮೇಲೆ ನೀವು ಏನು ಬೇಕಾದ್ರೂ ಮಾಡ್ಬೋದು, ಹೇಗೆ ಬೇಕಾದ್ರೂ ವರ್ತನೆ ಮಾಡ್ಬೋದು ಅನ್ನೋದು ಕೂಡ ನಿಮಗೆ ಒಂದು ಅಹಂ ಬರ್ತೈತಲ್ವ. ಹೇಗೆ ಬೇಕಾದ್ರೂ ಕಾನೂನನ್ನು ನಿಮ್ಮ ಕೈ ಅಂಗಳದಲ್ಲಿ ಇಟ್ಕೊಂಡ್ಬಿಟ್ಟಿರ್ತೀರಿ. ಮತ್ತು ಪೊಲೀಸ್ನವರು ಯಾಕಿರಬೇಕು? ಪೊಲೀಸ್ನವ್ರ ಕೆಲಸ ಏನು? ಮತ್ತೆ ನೀವೆಲ್ಲ ಹೇಳ್ದಂಗೆ ಮತ್ತೆ ಅವ್ರು ಯಾಕೆ IAS IPS ಎಲ್ಲ ಯಾಕೆ ಓದಿ ಬರಬೇಕಲ್ವಾ? ಯಾವುದ್ರಿ ಇದು? ಯಾವ್ದು ನನಗೂ ಅರ್ಥ ಆಗ್ತಿಲ್ಲಪ್ಪ. ಏನು ಸರ್ಕಾರ, ಏನು ರೂಲ್ಸು ರೆಗ್ಯುಲೇಷನ್ಸು? IAS IPS ಓದಿ ಬಂದಿರೋರೆಲ್ಲ ಈ ಸೆಲ್ಯೂಟ್ ಹೊಡ್ಕೊಂಡು ಯಾವುದೋ ಕಾಂಜಿ ಪಿಂಜಿ MLAಗಳು MP ಮಾಡ್ಕೊಂಡು ಆಗಿರ್ತಾರೆ. ಅವ್ರು ಕೆಲವ್ರಿಗಂತೂ ವಿದ್ಯೆ ಅನ್ನೋದೇ ಇರಲ್ಲ. ಅಂಥವ್ರಿಗೆ ಹೋಗಿ ಸೆಲ್ಯೂಟ್ ಹೊಡಿಬೇಕು, ಅವ್ರಿಗೆ ಸೆಕ್ಯೂರಿಟಿ ಕೊಡಬೇಕು, ಎಲ್ಲನೂ ಕೊಡಬೇಕು. ಓಕೆ, ಎಲ್ಲ ಇರಲಿ, ಆ್ಯಸ್ ಅ ರೂಲ್ಸ್ ಇರತಕ್ಕಂಥದ್ದು ಮಾಡ್ತಿದ್ದಾರೆ. ಆದರೆ ಅದೇ ನಿಟ್ಟಲ್ಲಿ ಅವ್ರಿಗೂ ಕೂಡ ಗೌರವ ಕೊಡ್ತಕ್ಕಂಥದ್ದು ಮಾಡಬೇಕಲ್ವಾ? ಏಕೆಗೆ ಅದು ಹೆಂಗೆ ನೀವು ಮನ ಬಂದಂತೆ ಬೈತೀರಿ? ನೀವು ವಿಡಿಯೋ ಸ್ಟಾಪ್ ಮಾಡಿ ಅಂತ ಹೇಳಿ ಯಾರು ನೀವು? ಆ್ಯಸ್ ಅ ರೂಲ್ಸ್ ಪ್ರಕಾರ ನೀವು ಮಾಡ್ತಕ್ಕಂಥದ್ದು ತಪ್ಪು ಅಂತದೇ ಆದರೆ ಅವ್ರು ಮಾಡ್ತಕ್ಕಂಥದ್ದು ಅವ್ರ ಕೆಲಸ, ಅವ್ರ ಕರ್ತವ್ಯ ಮಾಡ್ತಾ ಇದ್ದಾರಲ್ವಾ? ಓಕೆ, ಏನು ಅವರ ಎಲ್ಲಿ ಹುಟ್ಟಿರ್ತಕ್ಕಂಥದ್ದನ್ನು ಹೇಳಿದೆ. ಹಾಗೆ ಅವ್ರ ಪೋಷಕರು ಅರಣ್ಯ ದೇವತೆಗೆ ಹರಕೆ ಹೊತ್ಕೊಂಡು ಬಳಿಕ ಒಂದು ಮಂಗ್ಲಿ ಹುಟ್ಟಿರ್ತಕ್ಕಂಥದ್ದು. ಹೆಣ್ಣು ಮಗು ಎಂದು ನಿರ್ಲಕ್ಷ್ಯದಲ್ಲಿಯೇ ಸಾಕಿದ್ರು ಮಂಗ್ಲಿಯ ಪೋಷಕರು. ನೋಡಿ, ಹೆಣ್ಣು ಮಗು ಅಂದ್ಬಿಟ್ಟು ನಿರ್ಲಕ್ಷ್ಯದಲ್ಲಿ ಸಾಕಿರ್ತಾರಂತೆ ಮಂಗ್ಲಿ ಪೋಷಕರು. ಮಂಗ್ಲಿ ಜನಿಸಿದ ತಾಂಡದಲ್ಲಿ ಹೆಣ್ಣು ಮಗು ಜನಿಸಿದರೆ ಅದನ್ನು ಹಣಕ್ಕೆ ಮಾರಿಬಿಡುವ ಅಥವಾ ಕೊಂದು ಬಿಡಲಾಗುತ್ತಿತ್ತಂತೆ. ಆದರೆ ಮಂಗ್ಲಿಯ ಪೋಷಕರಿಗೆ ಮದುವೆ ಆಗಿ 12 ವರ್ಷ ಆದರೂ ಕೂಡ ಮಕ್ಕಳು ಆಗಿರಲಿಲ್ಲ. ಅದೇ ವಿಚಾರವಾಗಿ 12 ವರ್ಷಗಳ ಆದ ನಂತರ ಮೇಲೆ ಜನಿಸಿದ ಮಗುವಾದ್ದರಿಂದ ಹೆಣ್ಣು ಮಗುವಾದರೂ ಪರವಾಗಿಲ್ಲ, ಮಾರದೆ ಕೊಲ್ಲದೆ ಕಷ್ಟದಲ್ಲೇ ಸಾಕಿಕೊಂಡ್ರಂತೆ ಅವರ ಪೋಷಕರು. ಮಂಗ್ಲಿಗೆ 2 ತಂಗಿಯರು, ಒಬ್ಬ ತಮ್ಮ ಸಹ ಇದ್ದಾನೆ. ಮನೆಯ ಮೊದಲ ಮಗಳಾದ್ದರಿಂದ ಮನೆಯ ಬಹುತೇಕ ಜವಾಬ್ದಾರಿ ಮಂಗ್ಲಿಯದೇ. ಮಂಗ್ಲಿಯ ಬಾಲ್ಯ ಬಹುತೇಕ ಕೂಲಿ ಮತ್ತು ತನ್ನ ತಂಗಿಯರು ಸಹೋದರನ್ನು ಸಾಕುವುದರಲ್ಲೇ ಕಳೆದು ಹೋಯಿತು. ನೋಡಿ, ಇಷ್ಟೆಲ್ಲ ನೀವು ಕಷ್ಟಪಟ್ಕೊಂಡು ಮೇಲೆ ಬಂದಿದ್ದೀರಿ. ಸೊ ಇದೆಲ್ಲ ನಿಮ್ಗೆ ಹೇಳ್ಬೇಕಾಗಿಲ್ಲ. ಸೊ ನಿಮಗೆ ಇದೆಲ್ಲ ಅರಿವು ಇರಬೇಕಾಗಿತ್ತು. ನೀವು ಏನು ನೀವು ಎಂಜಾಯ್ ಮಾಡೋದು ತಪ್ಪು ಅಂತ ಹೇಳಲ್ಲ, ನಿಮ್ಮ ಪರ್ಸ್ನಲ್ ಅದು. ಆದರೆ ಅದಕ್ಕೆ ರೂಲ್ಸ್ ರೆಗ್ಯುಲೇಷನ್ಸ್ ಇರ್ತವೆ, ಅವೆಲ್ಲ ಫಾಲೋ ಮಾಡಬೇಕಾಗತ್ತೆ. ಮನೆಯ ಕೆಲಸ ಮಾಡೋದು, ದುಡಿಯಲು ಹೋದ ಅಪ್ಪನಿಗೆ ಬುತ್ತಿ ಕೂತ್ಕೊಂಡು ಹೋಗೋದು, ಹೊಲದ ಕೆಲಸ ಮಾಡೋದು, ಶಾಲೆ ರಜೆ ಇದ್ದಾಗ ಇತರರ ಹೊಲಗಳಿಗೆ ಕೂಲಿಗೆ ಹೋಗುವುದು, ಇವುಗಳಲ್ಲೇ ಮಂಗ್ಲಿಯ ಬಾಲ್ಯ ಕಳೆಯಿತು.
ಮಂಗ್ಲಿ ಕೂಡ ನೋಡಿ ಚಿಕ್ಕ ವಯಸ್ಸಿನಲ್ಲಿ ತಾನೂ ಕೂಡ ಕಷ್ಟಪಟ್ಕೊಂಡು ತನ್ನ ಸೋದರರನ್ನು ಸಾಕೋದ್ರಲ್ಲಿ ಅವರು ಕೂಡ ಒಂದು ಮೇಲ್ಗೈ ಇತ್ತು ಅಂತಲೇ ಹೇಳ್ತೀನಿ. ಕೂಲಿ ಮಾಡಿಕೊಂಡು ಬೆಳೆದಂತಹ ಒಂದು ಗಾಯಕಿ ಕುಟುಂಬಕ್ಕಾಗಿ ಇದನ್ನೆಲ್ಲ ಮಾಡಲೇಬೇಕಿತ್ತು. ಇದೆಲ್ಲದರ ಜೊತೆಗೆ ಶಿಕ್ಷಣವನ್ನು ಮುಂದುವರಿಸಿದ್ದರು ಮಂಗ್ಲಿ. ಲಂಬಾಣಿ ಸಮುದಾಯಕ್ಕೆ ಹಾಡು ಆಸೆ ಅವರ ರಕ್ತದಲ್ಲಿಯೇ ಇರುತ್ತದೆ. ಮಂಗ್ಲಿ ಸಹ ಬಾಲ್ಯದಲ್ಲಿಯೇ ಜನಪದ ಹಾಡುಗಳನ್ನು ಬಹಳ ಚೆನ್ನಾಗಿ ಆಡುತ್ತಿದ್ದರಂತೆ. ಮಂಗ್ಲಿ ಸುಮಾರು 7-8ನೇ ತರಗತಿ ಓದುತ್ತಿದ್ದಾಗ ವಿದೇಶಿ NGO ಒಂದು ಮಂಗ್ಲಿಯ ಲಂಬಾಣಿ ತಾಂಡಕ್ಕೆ ಬಂದು ಅವರ ಜೀವನ ಸುಧಾರಣೆ ಯತ್ನ ಮಾಡಿತು. NGO ಸಿಬ್ಬಂದಿಗೆ ಮಂಗ್ಲಿಯ ಹಾಡು ಬಹಳ ಇಷ್ಟವಾಯಿತು. ಮೂಢನಂಬಿಕೆ ವಿರುದ್ಧ ಹಾಡುಗಳನ್ನು ಬರೆದು ಅವನ್ನು ಮಂಗ್ಲಿಯಿಂದ ಆಡಿಸಿದ್ದರು. ಆಗಲೂ ಸಮುದಾಯದ ವಿರೋಧವನ್ನು ಮಂಗ್ಲಿ ಹಾಗೂ ಅವರ ಕುಟುಂಬದವರು ಎದುರಿಸಬೇಕಾಯಿತು. ನೋಡಿ, ಆ ಚಿಕ್ಕ ವಯಸ್ಸಿನಲ್ಲಿ ಏನು ಲಂಬಾಣಿ ಸಮುದಾಯದಿಂದ ಬೆಳೆದಿರ್ತಕ್ಕಂಥದ್ದು ಒಂದು ಹುಡುಗಿ, ಲಂಬಾಣಿ ಅಂತಂದರೆ ಅವ್ರದ್ದು ನಿಮಗೆ ಎಲ್ರಿಗೂ ತಿಳಿದೇ ಇದೆ, ಒಂದಷ್ಟು ಅವ್ರದ್ದೇ ಆದ ಒಂದು ರೀತಿಯಲ್ಲಿ ಹಾಡುಗಳು ಕಟ್ತಕ್ಕಂಥದ್ದು, ಪದಗಳನ್ನ ಜೋಡಿಸ್ತಕ್ಕಂಥದ್ದು ಇಷ್ಟೆಲ್ಲ ಮಾಡ್ತಾ ಇರ್ತಾರೆ. ಇದೇ ಸಮಯದಲ್ಲಿ ಏನು ಮಾಡ್ತಾರೆ, ಅವ್ರಿರ್ತಕ್ಕಂಥ ತಾಂಡಗೆ NGO ಬರ್ತಾರೆ. ಸೊ ಬಂದು ಆ ಒಂದು ತಾಂಡನ ಏನು ಇದನ್ನು ದತ್ತು ಪಡ್ಕೊಂಥದ್ದು ಮಾಡಿ ಅದಾದ ನಂತರ ಇವರು ಮಂಗ್ಲಿ ಆಡ್ತಕ್ಕಂಥದ್ದು ಜಾನಪದ ಶೈಲಿಯ ಹಾಡುಗಳನ್ನೆಲ್ಲ ಇಷ್ಟಪಡ್ತಾರೆ. ಅದೇ ರೀತಿಯಲ್ಲಿ ಏನು ಮಾಡ್ತಾರೆ, ಈ ಮೂಢನಂಬಿಕೆ ಇಲ್ಲ ಅನ್ನೋ ವಿರೋಧವಾಗಿ ಏನು ಮಾಡ್ತಾರೆ, ಮಂಗ್ಲಿ ಕೈಯಿಂದ ಒಂದಷ್ಟು ಹಾಡುಗಳನ್ನ ಆಡಿಸ್ತಾರೆ. ಇದರಲ್ಲಿ ಏನಾಯ್ತು, ಸಮುದಾಯದ ವಿರೋಧ ಕಟ್ಕೊಳ್ತಾರೆ ಮಂಗ್ಲಿ ಹಾಗೂ ಅವರ ಪೋಷಕರು. ಇದೆಲ್ಲ ಎದುರಿಸ್ಕೊಂಡು ಬೆಳೆದಂತಹ ಒಂದು ಈ ಹುಡುಗಿ. ಆದರೆ NGOನವರು ಮಂಗ್ಲಿಯ ಶಿಕ್ಷಣಕ್ಕೆ ಇತರ ಖರ್ಚುಗಳಿಗೆ ಮಾಸಿಕವಾಗಿ ಸಣ್ಣ ಮೊತ್ತದ ಹಣ ಕೊಡ್ತಿದ್ದರಿಂದ ಮಂಗ್ಲಿ ಗಾಯನ ಮುಂದುವರಿಸಿದರು. ಮಂಗ್ಲಿ 9ನೇ ತರಗತಿಯಲ್ಲಿದ್ದಾಗ ಪಂಜಾಬ್ನಲ್ಲಿ ನಡೆದ ಜನಪದ ಗಾಯನ ಸ್ಪರ್ಧೆಗೆ ಹೋಗಿ ಅಲ್ಲಿ ಪ್ರಥಮ ಬಹುಮಾನ ಪಡೆದುಕೊಂಡರು. ಬಳಿಕ ಕೆಲವರ ಸಲಹೆಯಂತೆ ತಿರುಪತಿಯಲ್ಲಿ ಸಂಗೀತ ಮತ್ತು ಕಲೆಯ ಡಿಪ್ಲೊಮಾ ಕೋರ್ಸ್ ಸೇರಿಕೊಂಡರು. ಸೊ ಅಂದರೆ ಅವರು ಏನಲ್ಲಿ ಇವರು NGO ಅವ್ರು ಸಪೋರ್ಟಿಂಗ್ ಇದ್ದರು, ಅವಾಗವಾಗ ಅವ್ರಿಗೆ ಒಂದಷ್ಟು ಧನ ಸಹಾಯ ಮಾಡ್ತಿದ್ರು. ಅದೇ ನಿಟ್ಟಿನಲ್ಲಿ ಪಂಜಾಬ್ನಲ್ಲಿ ನಡೆದ ಒಂದು ಕಾರ್ಯಕ್ರಮದಲ್ಲಿ ಪ್ರಥಮ ಬಹುಮಾನ ತೆಗೆದುಕೊಳ್ತಾರೆ. ಅದಾದಮೇಲೆ ದೊಡ್ಡವರ ಒಂದು ಸಲಹೆ ಮೇರೆದಂತೆ ತಿರುಪತಿಯಲ್ಲಿ ಇದಕ್ಕೆ ಒಂದು ಕೋರ್ಸ್, ಒಂದು ಕಾಲೇಜ್ ಇರ್ತೈತೆ ತಿರುಪತಿಯಲ್ಲಿ, ಸಂಗೀತ ಮತ್ತು ಕಲೆಯ ಡಿಪ್ಲೊಮಾ ಕೋರ್ಸ್ ಸೇರ್ಕೊಳ್ತಾರೆ. ಆದರೆ ಕೋರ್ಸ್ ಕೊನೆಯಲ್ಲಿದ್ದಾಗ ಕುಟುಂಬದಲ್ಲಿ ಆರ್ಥಿಕ ಸಂಕಷ್ಟ ಎದುರಾದಾಗ ಕಾರಣ ಕೋರ್ಸ್ ಬಿಟ್ಟು ತಾಂಡಕ್ಕೆ ಮರಳಿರ್ತಾರೆ. ಅಪ್ಪನಿಗೆ ಹೊಲದಲ್ಲಿ ದುಡಿಯುವುದು ಆಗುತ್ತಿರಲಿಲ್ಲ. ಹಾಗಾಗಿ ಹೈದರಾಬಾದ್ಗೆ ತೆರಳಿದ ಮಂಗ್ಲಿ ಅಲ್ಲಿ ಮಕ್ಕಳಿಗೆ ಸಂಗೀತ ಹೇಳ್ಕೊಟ್ಟು ಬಂದ ಅಲ್ಪ ಸ್ವಲ್ಪ ದುಡ್ಡಿನಲ್ಲೇ TCH ಪೂರ್ತಿ ಮಾಡಿ ಶಿಕ್ಷಕಿಯಾಗಿ ಸೇರಿಕೊಂಡ್ರು. ಆದರೆ ಗಾಯನ ಬಿಡಲೇ ಇಲ್ಲ. ಅಂದರೆ ಅವರ ರಕ್ತಗತಿಯಲ್ಲೇ ಇರ್ತಕ್ಕಂಥದ್ದು ಗಾಯನ, ಆದರೂ ಬಿಡಲೇ ಇಲ್ಲ. ಸೊ ಎಷ್ಟೇ ಕಷ್ಟ ಬಂದರೂ ಕೂಡ ಅವರು ಅರ್ಧದಲ್ಲಿ ಆ ಡಿಪ್ಲೊಮಾ ಕೋರ್ಸ್ನ ಅರ್ಧದಲ್ಲಿ ಬಿಟ್ಟು ಬಂದರೂ ಕೂಡ ಅವರ ಒಂದು ಆರ್ಥಿಕ ವ್ಯವಸ್ಥೆ ಕುಂಠಿತಗೊಂಡಿರೋದು ಅವರು ಕುಟುಂಬದಲ್ಲಿ ಹೈದರಾಬಾದ್ಗೆ ಹೋಗಿ ಒಂದು ಚಿಕ್ಕ ಮಕ್ಕಳಿಗೆ ಅವರು ಕಲ್ತಂತಹ ಒಂದಷ್ಟು ಸಂಗೀತನ ಹೇಳ್ಕೊಟ್ಟು ಅದರಲ್ಲಿ ಬಂದಂತಹ ಒಂದು ಹಣದಲ್ಲಿ ಅವರ ಜೀವನ ನಡೆಸ್ತಕ್ಕಂಥದ್ದು ಮಾಡ್ತಿದ್ರು. ಅದೇ ರೀತಿಯಲ್ಲಿ ಅದರಲ್ಲಿ ಬಂದ ಹಣ ಉಳಿಕೆ ಮಾಡ್ತಕ್ಕಂಥದ್ದು ಮಾಡಿ ಅವರ ಇದರಲ್ಲಿ TCH ಅನ್ನೋ ಒಂದು ಶಿಕ್ಷಕ್ಕೆ ಸೇರಿಕೊಂಡ್ರು. ಅದೇ ಸಮಯದಲ್ಲಿ ಖ್ಯಾತ ಜನಪದ ಗಾಯಕ ಭಿಕ್ಷು ನಾಯಕ್ ಅವರ ತಂಡ ಸೇರಿಕೊಂಡು ಅವರೊಟ್ಟಿಗೆ ಕಾರ್ಯಕ್ರಮಗಳನ್ನು ನೀಡಿದರು. ಭಿಕ್ಷು ಅವರೇ ಒಂದು ಖಾಸಗಿ ಚಾನಲ್ ಆದಂತಹ V ಚಾನಲ್ಗೆ ಕಾರ್ಯಕ್ರಮವೊಂದಕ್ಕೆ ಮಂಗ್ಲಿಯನ್ನು ಕಳಿಸಿಕೊಟ್ಟರು. ಅಲ್ಲಿ ಮಂಗ್ಲಿ ಮಾತನಾಡುವ ತೆಲುಗು ಭಾಷೆ ಅವರ ಗಾಯನ ಚಾನಲ್ ಅಧಿಕಾರಿಗೆ ಇಡಿಸಿ ತಮಗೆ ಕಾರ್ಯಕ್ರಮ ನಿರೂಪಣೆ ಮಾಡುವಂತೆ ಹೇಳಿಕೊಂಡರು. ಅದಕ್ಕೆ ಹೇಳಿದ ಮಂಗ್ಲಿ ಕಾರ್ಯಕ್ರಮಕ್ಕಾಗಿ ತಮ್ಮ ಮೂಲ ಹೆಸರು ಸತ್ಯವತಿಯನ್ನು ಬಿಟ್ಟು ತಮ್ಮ ಅಜ್ಜಿ ಹೆಸರು ಮಂಗ್ಲಿಯನ್ನು ತಮ್ಮ ಹೆಸರನ್ನಾಗಿ ಮಾಡಿಕೊಂಡ್ರು. ಸೊ ಅವ್ರು ಏನು ಮೂಲ ಹೆಸರು, ಹುಟ್ಟಿದ ಹೆಸರು ಸತ್ಯವತಿ ಅಂತ ಇತ್ತು. ಈ ಕಾರ್ಯಕ್ರಮಕ್ಕಾಗಿ ಖಾಸಗಿ ಚಾನಲ್ನ ಒಂದು ಕಾರ್ಯಕ್ರಮಕ್ಕಾಗಿ ನಿರೂಪಣೆ ಮಾಡೋದಕ್ಕಾಗಿ ಅವರ ಮೂಲ ಹೆಸರು ಸತ್ಯವತಿ ಅನ್ನೋದನ್ನ ಬದಲು ಮಾಡ್ಕೊಳ್ತಾರೆ. ಅಂದರೆ ಅವರ ಅಜ್ಜಿ ಹೆಸರು ಏನು ಮಂಗ್ಲಿ ಅಂತ ಇರ್ತಿದ್ದೆ ಆ ಹೆಸರನ್ನ ಇಟ್ಕೊಂಡು ಮುಂದುವರಿಸ್ತಾರೆ. ಮಾಟಕಾರಿ ಮಂಗ್ಲಿ ಎಂಬ ಶೋ ನಡೆಸಿಕೊಟ್ಟರು. ಆ ಶೋ ಭಾರಿ ದೊಡ್ಡ ಹಿಟ್ ಆಯಿತು. ಮಂಗ್ಲಿ ತೆಲಂಗಾಣದ ಪ್ರತಿನಿಧಿ ಆಗಿಬಿಟ್ರು. ಅದರ ಬೆನ್ನಲ್ಲೇ ತಿನ್ನಾರ್ ನ್ಯೂಸ್, ಜಬರ್ದಸ್ತ್ ನ್ಯೂಸ್ ಇನ್ನೂ ಕೆಲವು ಶೋಗಳನ್ನು ಮಾಡಿದ ಎಲ್ಲ ಶೋಗಳು ದೊಡ್ಡ ಮಟ್ಟಿಗೆ ಹಿಟ್ ತಂದು ಕೊಟ್ಟವು. ಅದೇ ಸಮಯದಲ್ಲಿ ತೆಲಂಗಾಣ ವಿಭಜನೆ ಚಳವಳಿ ಜೋರಾಗಿತ್ತು. ಆಗ ಮಂಗ್ಲಿ ಹಾಡಿದ ರೇಲಾ ಹಾಡು ಒಂದು ರೀತಿ ಕ್ರಾಂತಿ ಗೀತೆಯೇ ಆಗಿಬಿಟ್ಟಿತ್ತು. ಇದೇ ಕಾರಣಕ್ಕೆ ತೆಲಂಗಾಣ ಸ್ಥಾಪನಾ ದಿನದಂದು CM ಚಂದ್ರಶೇಖರ ರಾವ್ ಅವರು ಮಂಗ್ಲಿಯಿಂದ ತೆಲಂಗಾಣ ಹಾಡು ಹಾಡಿಸಿದರು. ಮಂಗ್ಲಿ ಹಾಡಿದ ಓರಕಲ್ಲು ಕೋಟನಡಗು ಹಾಡು ತೆಲಂಗಾಣದ ರಾಜ್ಯಗೀತೆ ಅಂತ ಆಗಿಬಿಟ್ಟಿತು.
ಆ ಬಳಿಕ ಮಂಗ್ಲಿ ಗಾಯನವನ್ನು ಇನ್ನಷ್ಟು ಗಂಭೀರವಾಗಿ ತೆಗೆದುಕೊಂಡರು. ಹಲವಾರು ಜನಪದ ಹಾಡುಗಳನ್ನು ಹಾಡಿದರು. ಪ್ರತಿ ಹಬ್ಬಕ್ಕೂ ಮಂಗ್ಲಿ ಹೊಸ ಹಾಡು ಹಾಡಿ ಯೂಟ್ಯೂಬ್ ಇನ್ನಿತರೆ ಕಡೆ ಹಂಚಿಕೊಳ್ಳುತ್ತಿದ್ದರು. ಮಂಗ್ಲಿಯ ಬೋನಾಲ ಪಾಠ ಭಾರಿ ಜನಪ್ರಿಯವಾಯಿತು. ಮಂಗ್ಲಿ ಮೊದಲ ಸಿನಿಮಾ ಹಾಡು ಹಾಡಿದ್ದು 2018ರಲ್ಲಿ. ನಾಗ ಚೈತನ್ಯ ನಟನೆಯ ಶೈಲಜಾ ರೆಡ್ಡಿ ಆಲ್ಗೂಡು ಸಿನಿಮಾದಲ್ಲಿ ಟೈಟಲ್ ಹಾಡನ್ನು ಮಂಗ್ಲಿ ಹಾಡಿದರು. ಆನಂತರ ಮಂಗ್ಲಿ ತಿರುಗಿ ನೋಡಿದ್ದೇ ಇಲ್ಲ. ಅಲಾ ವೈಕುಂಠಪುರಮುಲೋ ಸಿನಿಮಾದ ರಾಮುಲೋ ರಾಮುಲೋ ಜಾರ್ಜ್ ರೆಡ್ಡಿಯ ಬುಲೆಟ್ ಹಾಡು, ಲವ್ ಸ್ಟೋರಿ ಸಿನಿಮಾದ ಸಾರಂಗ ದರಿಯಾ ದರ್ಶನ್ ನಟನೆಯ ರಾಬರ್ಟ್ ಸಿನಿಮಾದ ಕಣ್ಣೆ ಅದರಿಂದಿ, ಪುಷ್ಪ ಸಿನಿಮಾದ ಊಹು ಹೊಂಟಾವ, ವಿಕ್ರಾಂತ್ ರೋಣ ಸಿನಿಮಾದ ಎಕ್ಕ ಸಕ್ಕ ಹಾಡು, ಹೀಗೆ ಒಂದರ ಹಿಂದೆ ಒಂದು ಬ್ಲ್ಯಾಕ್ ಬಸ್ಟರ್ ಹಾಡುಗಳನ್ನು ಹಾಡಿದರು. ಕನ್ನಡ, ತಮಿಳು, ತೆಲುಗು, ಶಾರುಖ್ ಖಾನ್ ನಟಿನ ಹಿಂದಿ ಸಿನಿಮಾ ಜವಾನ್ನಲ್ಲಿಯೂ ಮಂಗ್ಲಿ ಹಾಡಿದ್ದಾರೆ. ಇತ್ತೀಚೆಗಂತೂ ಮಂಗ್ಲಿ ಲೈವ್ ಶೋಗಳಿಂದ ಭಾರಿ ಸದ್ದು ಮಾಡುತ್ತಿದ್ದರು. ಖಾಸಗಿ ಪಾರ್ಟ್ಗಳಲ್ಲಿಯೂ ಹಾಡುತ್ತಿದ್ದರು. ಇತ್ತೀಚೆಗಷ್ಟೇ ಹೈದರಾಬಾದ್ನ ಐಷಾರಾಮಿ ಪಬ್ನಲ್ಲಿ ಯಶಸ್ವಿಯಾಗಿ ಮಂಗ್ಲಿ ನೈಟ್ ಹೆಸರಿನ ಲೈವ್ ಗಾಯನ ಶೋ ಅನ್ನು ಯಶಸ್ವಿಯಾಗಿ ನಡೆಸಿದ್ದರು. ಮೊದಲೆಲ್ಲ ಉಡುಪಿನಲ್ಲೇ ಮಾತಿನಲ್ಲೇ ಜನಪದವನ್ನು ಪ್ರತಿನಿಧಿಸುತ್ತಿದ್ದ ಮಂಗ್ಲಿ ಬೇಡಿಕೆ ಜನಪ್ರಿಯತೆ ಹೆಚ್ಚಾದಂತೆ ಅವರ ವೇಷಭೂಷಣಗಳು ತುಸು ಬದಲಾಗಿದ್ದವು. ಇದೀಗ ಮಂಗ್ಲಿ ಆಯೋಜಿಸಿದ ಬರ್ತ್ಡೇ ಪಾರ್ಟಿಯ ಮೇಲೆ ಪೊಲೀಸರು ದಾಳಿ ಮಾಡಿದ್ದು ಮಾದಕ ವಸ್ತು ಬಳಕೆ ಪ್ರಕರಣ ದಾಖಲಿಸಿದ್ದಾರೆ. ಸೊ ಅಂದರೆ ಈಗ ಇನ್ನು ನಾನು ಏನು ಇಷ್ಟೊತ್ತರೆಗೂ ನಿಮಗೆ ಹೇಳ್ತಾ ಬಂದೆ, ಅವರ ಒಂದು ಹಿನ್ನೆಲೆ ಅಂತಲೇ ಹೇಳ್ಬೋದು, ಮಂಗ್ಲಿ ಬೆಳೆದಂತಹ ದಾರಿ ಅಂತಲೇ ಹೇಳ್ಬೋದು. ಸಾಕಷ್ಟು ಏರಿಳಿತಗಳನ್ನ ನೋಡ್ತಕ್ಕಂಥ ಬಂದಿದ್ದಾರೆ, ಕಷ್ಟಗಳನ್ನ ಎದುರಿಸ್ಕೊಂಡು ಬಂದಿದ್ದಾರೆ. ತನ್ನ ಪೋಷಕರು ಕೂಡ ಒಂದಷ್ಟು ದೊಡ್ಡ ಮಟ್ಟಕ್ಕೆ ಹೆಸರು ಮಾಡಿದವರು ಅಂತ ಅಲ್ಲ, ಹಣ ಬಲ ಇದ್ದಂಥವ್ರು ಅಲ್ಲ, ಸಾಮಾನ್ಯವಾಗಿ ಕಡು ಬಡತನದಲ್ಲಿ ಜನಿಸಿರ್ತಕ್ಕಂಥದ್ದು ಮಂಗ್ಲಿಯವರಾಗಿರ್ತಕ್ಕಂಥದ್ದು. ಸೊ ಅವರ ಬಾಲ್ಯದಲ್ಲಿ ಒಂದಷ್ಟು ಸಾಕಷ್ಟು ಏರಿಳಿತಗಳನ್ನು ನೋಡಿ ಕಷ್ಟ ಸುಖಗಳನ್ನ ನೋಡ್ಕೊಂಡು ಬೆಳೆದಂಥವ್ರು ಈಗ ಏಕಾಏಕಿ ಒಂದು ಬರ್ತ್ಡೇ ಪಾರ್ಟಿನಲ್ಲಿ ಈ ಥರ ಒಂದು ಮಾದಕ ವಸ್ತು ಬಳಕೆ ಪ್ರಕರಣ ದಾಖಲಿಸಿಕೊಳ್ತಾರೆ ಅಂತಂದರೆ, ಸೊ ಇದು ಎಷ್ಟರ ಮಟ್ಟಿಗೆ ಸರಿ ಅಂತಂದರೆ, ನಿಮ್ಮನ್ನು ನೋಡೋ ಅಂಥವ್ರು, ನಿಮ್ಮನ್ನು ಹಿಂಬಾಲಿಸ್ತಕ್ಕಂಥವ್ರು ಒಂದಷ್ಟು ಜನ ಇರ್ತಾರೆ. ನೀವೊಂದು ಸೆಲೆಬ್ರಿಟಿಯಾಗಿ ನೀವು ಕಾಣಿಸ್ಕೊಳ್ತೀರಿ, ನಿಮ್ಮದೇ ಆದ ಒಂದು ಫ್ಯಾನ್ ಫಾಲೋಯಿಂಗ್ ಮಾಡ್ಕೊಂಡಿರ್ತೀರಿ, ಲಕ್ಷಾಂತರ ಜನ ನಿಮ್ಮನ್ನು ಇಷ್ಟಪಡ್ತಾರೆ, ನಿಮ್ಮ ನಟನೆ ಇಷ್ಟಪಡ್ತಾರೆ, ಹಾಗೆ ನೀವು ಆಡ್ತಕ್ಕಂಥದ್ದು ಗಾಯನಗಳು ಇಷ್ಟಪಡ್ತಾರೆ, ನಿಮ್ಮನ್ನು ಫಾಲೋ ಮಾಡ್ತಿರ್ತಾರೆ. ಸೊ ಅಂದರೆ ಅವ್ರಿಗೆ ಜವಾಬ್ದಾರಿಯುತ ಸ್ಥಾನದಲ್ಲಿ ಇರ್ತೀರ ಅಂತಂದರೆ ನೀವು ಯೋಚನೆ ಮಾಡಬೇಕಾಗುತ್ತೆ. ನಿಮ್ಮನ್ನು ನೋಡಿ ಮುಂದೆ ಹೆಜ್ಜೆ ಇಡಬೇಕಂತವ್ರು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಕೂಡ ನೀವು ಒಂದು ಪ್ರೇರಣೆಯಾಗಿ ನಿಂತ್ಕೊಬೇಕೆ ಹೊರತು ಈ ಥರ ಒಂದು ಹೀನ ಕೆಲಸ ಮಾಡಿಕೊಂಡು ಬದುಕೋದಲ್ಲ ಅಂತ ನಾನು ಹೇಳ್ತೀನಿ. ಹಾಗೆ ನಾನು ಎಲ್ರಿಗೂ ಹೇಳ್ತಕ್ಕಂಥದ್ದು, ನೀವು ಯಾರು ಸೆಲೆಬ್ರಿಟಿಗಳನ್ನ ಇಷ್ಟಪಡ್ತೀರಿ, ದಯವಿಟ್ಟು ನಿಮ್ಮ ಇಷ್ಟ ಸರಿ, ಆದರೆ ಅದನ್ನೇ ನೀವು ಅವರ ನಟನೆ ಇಷ್ಟಪಡಬೇಕು, ಅವರ ಗಾಯನ ಇಷ್ಟಪಡಬೇಕು, ಅವರ ಪಾತ್ರಗಳನ್ನ ಇಷ್ಟಪಡಬೇಕು. ಆದರೆ ಏನಾಗ್ತಿದೆ, ಇತ್ತೀಚೆಗೆ ಒಂದಷ್ಟು ಅವರವರಲ್ಲೇ ಒಂದಷ್ಟು ಏನು ಫ್ಯಾನ್ಸ್ ವಾರ್ ಅಂತ ಈ ಥರ ಎಲ್ಲ ನಡೀತಕ್ಕಂಥದ್ದು, ಅವರೆಲ್ಲ ಒಂದು ದೊಡ್ಡ ಮಟ್ಟಿಗೆ ಗಲಾಟೆ ಮಾಡ್ತಕ್ಕಂಥದ್ದು ದಯವಿಟ್ಟು ಬೇಡ ಅಂತ ಹೇಳ್ತೀನಿ. ಯಾಕೆಂತಂದರೆ ನಿಮ್ಮದೇ ಆದಂಥ ಕುಟುಂಬ ಇರ್ತೈತೆ, ನಿಮ್ಮನ್ನು ಸಾಕುವಂಥದ್ದು ತಂದೆ ತಾಯಿಗಳಿರ್ತಾರೆ, ಅವ್ರನ್ನ ನಂಬ್ಕೊಂಡಿರ್ತಕ್ಕಂಥವ್ರು ಒಂದಷ್ಟು, ನಿಮ್ಮನ್ನು ನಂಬ್ಕೊಂಡಿರ್ತಕ್ಕಂಥವ್ರು ಒಂದಷ್ಟು ನಿಮ್ಮದೇ ಆದ ಕುಟುಂಬ ಇರ್ತೈತೆ. ದಯವಿಟ್ಟು ಇವೆಲ್ಲ ಬೇಡ. ಹೇಳ್ತಕ್ಕಂಥದ್ದು ಎಲ್ಲರೂ ಸರಿಯಲ್ಲ, ಎಲ್ಲರೂ ನೋಡಿ ಇಲ್ಲೇ ತಿಳ್ಕೊಳ್ಳಿ, ಇವರು ಒಂದು ಮಾದರಿ ಆಗಬೇಕೇ ಹೊರ್ತು, ಆದರೆ ಮಾದರಿ ಆಗಬೇಕಾಗಿದ್ದವರು, ಅದರಲ್ಲೂ ಎಸ್ಪೆಷಲಿ ಬಾಲ್ಯದಲ್ಲಿಂದನೂ ಒಂದು ಕಷ್ಟ ನೋಡ್ಕೊಂಡು ಬಂದಿರತಕ್ಕಂಥವ್ರು ಇವತ್ತು ಈ ಒಂದು ಮಟ್ಟಕ್ಕೆ ಇಳಿತಾರೆ ಅಂತಂದರೆ ಅದು ಎಷ್ಟರ ಮಟ್ಟಿಗೆ ಇರ್ತೈತೆ ಅಂತ ನೀವೆಲ್ಲ ಯೋಚನೆ ಮಾಡಬೇಕಾಗಿರೋ ಸಂಗತಿ. ಸೊ ಈಗಾಗಲೇ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಪೊಲೀಸ್ನವರು, ಅದರ ಪರಿಶೀಲನೆ ಕೂಡ ನಡೀತಿದ್ದಾರೆ. ಇತ್ತೀಚೆಗಷ್ಟೇ ಒಂದಷ್ಟು ಇವರು ಮಾಹಿತಿನೂ ಕೂಡ ಕೊಟ್ಟಿದ್ದಾರೆ ಮಂಗ್ಲಿಯವರು. ಇದಾದ ಮೇಲೆ ಅವರೊಂದು ಲೈವ್ ಬಂದು ಹೇಳ್ತಾರೆ, ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ, ನಮ್ಮ ಏನೋ ಫ್ಯಾಮಿಲಿ ಸಂಬಂಧಪಟ್ಟಿರ್ತಕ್ಕಂಥವ್ರು, ಅದರ ಸ್ನೇಹಿತರವ್ರಿಗೆ ಸಂಬಂಧಪಟ್ಟಿರ್ತಕ್ಕಂಥವ್ರು ಮಾತ್ರ ಇದ್ದಿದ್ದು, ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ, ಅಲ್ಲಿ ಪರ್ಮಿಷನ್ ತೆಗೆದುಕೊಳ್ಬೇಕಾಗಿತ್ತು ಅಂತ ನನಗೆ ಗೊತ್ತಿರಲಿಲ್ಲ ಅಂತ ಹೇಳ್ತಾರೆ. ಇದು ಬೇಸಿಕ್ ನಾಲೆಜ್ ಅಂತ ಅನ್ಕೋತೀರಿ, ಯಾಕೆಂದರೆ ಸಾಕಷ್ಟು ನೀವು ಕಾರ್ಯಕ್ರಮಗಳನ್ನ ಮಾಡಿರ್ತೀರಿ, ಇದಲ್ಲ, ಇದನ್ನು ಎಷ್ಟರ ಮಟ್ಟಿಗೆ ನಂಬಬೇಕು ನೀವು ಮಾತಾಡ್ತಕ್ಕಂಥದ್ದು. ಮತ್ತು ಯಾವುದೂ ಕೂಡ ದಾಖಲೆ ಇಲ್ದೇ ಅವ್ರೇನು ಪರಿಶೀಲನೆ ಮಾಡಿಲ್ಲಲ್ಲ, ಸೊ ದಾಖಲೆ ಇಟ್ಕೊಂಡಿಲ್ವಮ್ಮ, ಇದು ನಿಮ್ಮನ್ನು ಪ್ರಕರಣ ದಾಖಲಿಸ್ಕೊಂಡಿರ್ತಕ್ಕಂಥದ್ದು. ಓಕೆ, ಮುಂದೇನಾಗುತ್ತದೆಯೋ ಕಾದು ನೋಡಬೇಕು, ನೋಡೋಣ. ಈ ಪ್ರಕರಣ ದಾಖಲಿಸ್ಕೊಂಡಿದ್ದಾರೆ, ಮುಂದೇನಾಗುತ್ತೆ ಕಾದು ನೋಡೋಣ. ಇದಾಗಿತ್ತು ಇವತ್ತಿನ ಸುದ್ದಿ. ಇನ್ನಷ್ಟು ಸುದ್ದಿಗಳಿಗೆ ನೋಡ್ತಾ ಇರಿ ಪ್ರಜಾಧ್ವನಿ ಟಿವಿ. ನಮಸ್ಕಾರ.